ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ಚಾನಲ್. ಇವತ್ತಿನ ನನ್ನ ರೆಸಿಪಿ ಪ್ರಾನ್ಸ್ ಚಿಲ್ಲಿ. ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೂ ಬಹಳ ಬೇಗನೆ ಮಾಡುವಂತಹ ಈ ರೆಸಿಪಿ. ಬನ್ನಿ ವೀಕ್ಷಕರೇ, ಮಾಡುವ ವಿಧಾನ ನೋಡೋಣ. ನೋಡಿ ವೀಕ್ಷಕರೇ, ನಾನಿಲ್ಲಿ ಸಿಗಡಿ ತಗೊಂಡಿದ್ದೇನೆ. ಇದನ್ನು ಅದರ ಮೇಲಿರುವ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ. ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಒಂದೊಂದೇ ಮಸಾಲೆಯನ್ನು ಹಾಕಬೇಕು. ನಾನಿಲ್ಲಿ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಗೂ ಅರ್ಧ ಸ್ಪೂನಿನಷ್ಟು ಅರಶಿನ, ನಂತರ ನಾನು ಒಂದು ಮುಕ್ಕಾಲು ಸ್ಪೂನಿನಷ್ಟು ಕರಿಮೆಣಸು ಪೌಡರ್ ಹಾಗೂ ಚಿಲ್ಲಿ ಪೌಡ್ರು 1 ಸ್ಪೂನಿನಷ್ಟು ಹಾಗೂ ಕಾರ್ನ್ಫ್ಲೋರು 2 ಸ್ಪೂನಿನಷ್ಟು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಹಾಕೋದೇನು ಬೇಡ. ನಾವು ಸಿಗಡಿಯನ್ನು ಕ್ಲೀನ್ ಮಾಡುವಾಗ ಅದರಲ್ಲಿ ನೀರಿನ ಅಂಶ ಕೂಡ ಇರುತ್ತೆ, ಅಷ್ಟೇ ಸಾಕು. ಹೆಚ್ಚು ಹಾಕ್ಕೊಳ್ಬಾರ್ದು, ಅಂದರೆ ಸ್ವಲ್ಪ ಗಟ್ಟಿ ಥರ ಬರಬೇಕು ಅದು. ನೋಡಿ ವೀಕ್ಷಕರೇ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಸಾಕು. ಈಗ ಇದನ್ನೊಂದು 10 ರಿಂದ 15 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗಲಿಕ್ಕೆ ಬಿಡೋಣ. ಈಗ 15 ನಿಮಿಷ ಆಗಿದೆ. ನೋಡಿ, ಈ ಥರ ಗಟ್ಟಿಯಾಗಿದೆ, ಪರವಾಗಿಲ್ಲ, ಇದು ಇಷ್ಟೇ ಸಾಕು. ಈಗಾಗಲೇ ನಾನು ಆಲ್ರೆಡಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಒಂದು ಕಡಾಯಲ್ಲಿ. ಈಗ ಇದು ಬಿಸಿಯಾಗಿದೆ. ಈಗ ನಾನು ಒಂದೊಂದನಾಗಿ ಎಣ್ಣೆಗೆ ಹಾಕ್ತಿದ್ದೇನೆ. ನೀವು ಬೇಕಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬಹುದು. ನಾನು ಬಿಡಿ ಬಿಡಿ ಆಗಬೇಕಂತ ಒಂದೊಂದೇ ಎಣ್ಣೆಗೆ ಹಾಕ್ತಿದ್ದೇನೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಸೌಟಿನಲ್ಲಿ ಸ್ವಲ್ಪ ಮಗುಚಿದ್ರೆ ಆಯಿತು. ಇದೊಂದು 5 ನಿಮಿಷ ಸಾಕು ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ. ನೋಡಿ, ಈಗ ಕರೆಕ್ಟ್ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದನ್ನು ನಾವು ಸಪ್ರೇಟಾಗಿ ತೆಗೆದು ಬಿಡೋಣ. ಈ ಥರ ನಾವು ಕಾಯಿಸಿ ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಮಕ್ಕಳಿಗಂತೂ ತುಂಬ ಇಷ್ಟ ಈ ಥರ ಕಾಯಿಸಿ ತಿಂದರೆ. ತುಂಬ ಟೇಸ್ಟಿ, ಅಂದರೆ ಮಸಾಲೆ ಎಲ್ಲ ಕೂಡ ಹಾಕಿರ್ತೀವಿ ಅಲ್ಲ. ಈಗ ನಾನು ಸೆಕೆಂಡ್ ಬ್ಯಾಚ್ ಕೂಡ ಎಣ್ಣೆಯಲ್ಲಿ ಹಾಕ್ತಿದ್ದೇನೆ. ಗ್ಯಾಸನ್ನು ನಾವು ಸ್ವಲ್ಪ ಜಾಸ್ತಿನೇ ಇಡಬೇಕು, ಯಾಕಂದರೆ ಅದರಲ್ಲಿ ನೀರು ಬಿಡುತ್ತೆ. ಅದಕ್ಕೋಸ್ಕರ ಬೇಗ ಕಾಯ್ತದು. ಒಂದು 5 ನಿಮಿಷ ಸಾಕು ಕಾಯಿಸಿದರೆ. ನೋಡಿ, ಇದು ಕೂಡ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಿದೆ. ಇದನ್ನು ಕೂಡ ನಾವು ತೆಗೆದು ಬಿಡಬೇಕು. ಈಗ ನೋಡಿ, ಇಷ್ಟ ಆಗಿದೆ. ಈಗ ನಾನಿಲ್ಲಿ ಒಂದು ಕಾರ್ನ್ಫ್ಲೋರ್, ಅಂದರೆ 1 ಸ್ಪೂನಿನಷ್ಟು ಒಂದು ಬೌಲಿಗೆ ಕಾರ್ನ್ಫ್ಲೋರ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಅಂದರೆ ಗಂಟು ಗಂಟು ಇರಬಾರ್ದು. ನೋಡಿ, ಈ ಥರ ನೀರು ಥರ ಬರಬೇಕು. ಇದು ಮಸಾಲೆ ಮಾಡುವಾಗ ಅದಕ್ಕೆ ಆ್ಯಡ್ ಮಾಡಲಿಕ್ಕೆ. ನೋಡಿ, ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ 1 ಇಂಚಿನಷ್ಟು ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಗೂ 1-2 ಕಾಯಿ ಮೆಣಸು ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ನಿಮಗೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬಹುದು. ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೇನೆ, ಉದ್ದದ್ದಾಗಿ ಕಟ್ ಮಾಡಿಕೊಂಡಂತಹ ಈರುಳ್ಳಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ನಂತರ ನಾನಿಲ್ಲಿ 1 ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದು ಕೂಡ ಸ್ವಲ್ಪ ಫ್ರೈ ಆದರೆ ಸಾಕು.
ಜಾಸ್ತಿ ಫ್ರೈ ಮಾಡೋದೇನು ಬೇಡ ಕ್ಯಾಪ್ಸಿಕಮ್. ನೋಡಿ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ನಂತರ ಇದಕ್ಕೆ ನಾನು 1 ಸ್ಪೂನಿನಷ್ಟು ಸೋಯಾವನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಹಾಗೂ 2 ಸ್ಪೂನಿನಷ್ಟು ನಾನು ಟೊಮೆಟೊ ಸಾಸನ್ನು ತೆಕ್ಕೊಂಡಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಗ್ಯಾಸನ್ನು ಸ್ವಲ್ಪ ಫಾಸ್ಟ್ ಇಡಬೇಕು. ಆವಾಗ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಮಸಾಲೆ. ನಂತರ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಕರಿಮೆಣಸು ಪೌಡ್ರ್ ಕೂಡ ಹಾಕ್ಕೊಂಡಿದ್ದೇನೆ. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಬೇಡ. ನಂತರ ನಾನಿಲ್ಲಿ ಚಿಲ್ಲಿ ಪೇಸ್ಟು ಒಂದು 2 ಸ್ಪೂನಿನಷ್ಟು ಹಾಕ್ಕೊಂಡಿದ್ದೇನೆ. ಇದನ್ನು ನಾನು ಮನೆಯಲ್ಲೇ ರೆಡಿ ಮಾಡಿಟ್ಟದ್ದು. ಚಿಲ್ಲಿ ಪೇಸ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಆದ ನಂತರ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಒಂದು 2-3 ಸ್ಪೂನಿನಷ್ಟು ಸಾಕು, ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ. ನಂತರ ನಾವೀಗ ರೆಡಿ ಮಾಡಿಟ್ಟ ಕಾರ್ನ್ಫ್ಲೋರು ನೀರು ಹಾಕಿಟ್ಟಿದ್ದೇವೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಳ್ಬೇಕು. ಇದು ಯಾಕೆಂದರೆ ಇದು ಮಸಾಲೆ ಸ್ವಲ್ಪ ದಪ್ಪ ಬರಲಿಕ್ಕೋಸ್ಕರ ಹಾಕೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ವೀಕ್ಷಕರೇ. ತುಂಬ ಟೇಸ್ಟಿಯಾಗಿರುತ್ತೆ ಇದು, ನೀವು ಕೂಡ ಟ್ರೈ ಮಾಡಿ. ನೋಡಿ, ನಾವು ಈಗ ಫ್ರೈ ಮಾಡಿಟ್ಟ ಪ್ರಾನ್ಸನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮಸಾಲೆ ಎಲ್ಲ ಹೀರ್ಕೊಳ್ಬೇಕು, ಆ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನೋಡಿ ಕರೆಕ್ಟ್ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ತುಂಬ ಟೇಸ್ಟ್ ಆಗಿರುತ್ತೆ ವೀಕ್ಷಕರೇ. ಕೊನೆಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈ ಥರ ನಾವು ಮಾಡಿಕೊಂಡು ಮನೆಯಲ್ಲೇ ತಿಂದರೆ ಹೋಟ್ಲಿಗೆ ಹೋಗುವ ಅವಕಾಶವೇ ಇರಲ್ಲ. ತುಂಬಾ ಟೇಸ್ಟಿ ಹಾಗೂ ತುಂಬಾ ರುಚಿಕರವಾದಂಥ ಈ ಪ್ರಾನ್ಸ್ ಚಿಲ್ಲಿ ನೀವು ಕೂಡ ಟ್ರೈ ಮಾಡಿ ವೀಕ್ಷಕರೇ. ಹಾಗೂ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.